ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಝಾನ್ಸಿ ಮೇಡಮ್ ವಿಷಯದಲ್ಲಿ ನೀವು ನಡ್ಕೊಳ್ತಿರೋದು ನೋಡಿದ್ರೆ ಇದು ನೀವೇನ ಅಂತ ಅನಿಸ್ತಾ ಇದೆ ಯಜಮಾನ್ರೆ. ಇದನ್ನೆಲ್ಲ ನಮ್ಮಿಂದ ನಂಬಕ್ ಆಗ್ತಿಲ್ಲ. ಯಜಮಾನ್ರೆ, ಝಾನ್ಸಿ ಮೇಡಮ್ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದವ್ರು ನೀವು. ಅಂಥದ್ರಲ್ಲಿ ಇವತ್ತು ಯಾಕೆ ಈ ರೀತಿ ಮಾಡ್ಬಿಟ್ರಿ? ಖರೆ ಹೇಳ್ತೀನ್ರಿ ಯಜಮಾನ್ರೆ, ಇವತ್ ನೀವು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ರಿ. ರಾಘು ಸರ್ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡವ್ರು ಇವತ್ ಯಾಕೆ ನೀವ್ ಹಿಂಗ್ ಮಾತಾಡಿದ್ರಿ? ಇದರಿಂದ ಝಾನ್ಸಿ ಮೇಡಮ್ ಹೇಗ್ ಸಂತೋಷವಾಗಿರ್ತಾರೆ ಯಜಮಾನ್ರೆ? ನೀವು ಮಾಡಿದ್ದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ಎಲ್ರದ್ದು ಮುಗೀತಾ? ಇನ್ನೇನಾದ್ರೂ ಹೇಳೋದು ಬಾಕಿ ಇದೆಯಾ? ಚಿಕ್ಕು, ನಿಮ್ದೇನ್ ಕೆಲಸ ಇಲ್ಲಿ? ಮಾತಾಡಿ. ನಾವು ಈ ಮನೆ ಕೆಲ್ಸದವ್ರು ಯಜಮಾನ್ರೆ. ಆ ಕೆಲಸನ ನೆಟ್ಟಿಗೆ ಮಾಡಿ. ನಮ್ಮ ಮನೆ ವಿಷಯಕ್ಕೆ ನೀವ್ಯಾರು ಬರೋದು ಬೇಕಾಗಿಲ್ಲ. ನನ್ನನ್ನು ಪ್ರಶ್ನೆ ಮಾಡೋದು ಬಿಟ್ಟು ನಿಮ್ದು ಎಷ್ಟಿದೆ ಅಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನನ್ನ ಹತ್ರ ಸಲಿಗೆ ತಗೊಂಡು ನಿಮ್ ಇಷ್ಟ ಬಂದಾಗ ನೀವು ಮಾತಾಡೋದು, ನನ್ನ ನಿರ್ಧಾರದ ಬಗ್ಗೆ ಕೆಣಕೋದು ಅದೆಲ್ಲ ಮಾಡಬೇಡಿ. ಏನ್ ಮಾಡಿದ್ರೆ ನನ್ನ ಮೊಮ್ಮಗಳಿಗೆ ಒಳ್ಳೇದಾಗತ್ತೆ, ಏನ್ ಮಾಡಿದ್ರೆ ಅವಳಿಗೆ ಯಾರ ಜೊತೆಲಿ ಸಂತೋಷವಾಗಿರ್ತಾಳೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನ ನಿಮ್ಮಿಂದ ತಿಳ್ಕೊಬೇಕಾದ ಅವಶ್ಯಕತೆ ನನ್ಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಯಜಮಾನ್ರೆ, ನಾವು ಈ ಮನೆ ಉಪ್ಪು ತಿಂದಿದ್ದೀವಿ, ಕೆಲ್ಸದವ್ರಕ್ಕಿಂತ ಪ್ರೀತಿ ಸಿಕ್ಕಿದೆ. ಅದು ಅಲ್ಲದೆ ಝಾನ್ಸಿ ಮೇಡಮ್ ರಾಘು ಸರ್ ಜೊತೆ ಇದ್ದಷ್ಟು ದಿನ ಸಾಕು. ಇನ್ನು ಇದ್ರ ಬಗ್ಗೆ ಮಾತು ಬೇಕಾಗಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಿದ್ರೆ ನಿಮಗೂ ಒಳ್ಳೇದು, ಮನೆಗೂ ಒಳ್ಳೇದು. ಏನ್ ಮುಖ ನೋಡ್ತಾ ಇಲ್ಲೇ ನಿಂತಿದ್ದೀರಾ? ಹೊರಡಿ ಅಂತ ಹೇಳಾಯ್ತಲ್ಲ, ಹೊರಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಮುಂದೆ ಯಾವುದೇ ಕಾರಣಕ್ಕೂ ರಾಘು ವಿಷಯ ಅವಳ ಮುಂದೆ ಯಾರು ಮಾತಾಡಬಾರ್ದು. ಅವನು ಅವಳ ಜೀವನದಲ್ಲಿ ಬಂದಿದ್ರ ಬಗ್ಗೆ ಯಾರು ಚಕಾರ ಎತ್ತಬಾರ್ದು. ಅವಳ ಮದುವೆ ಬಗ್ಗೆ ಇರ್ಬೋದು, ಅವಳು ಅವ್ರ ಮನೆಗೆ ಹೋಗಿದ್ರ ಬಗ್ಗೆನೇ ಇರ್ಬೋದು, ಯಾರು ಮಾತಾಡಬಾರ್ದು. ಇದೆಲ್ಲ ಅವಳಿಗೆ ಒಂದು ಕೆಟ್ಟ ಕನಸು ಥರ ಮರ್ತು ಹೋಗ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಯಜಮಾನ್ರೆ. ಆಗ ಖಾಲಿ ಮಾಡಿ. ಬೇಗ ಮದುವೆ ಊಟ ಹಾಕ್ಸು. ಏನಣ್ಣ ಒಬ್ನೇ ಬರ್ತಾ ಇದ್ಯಾ? ಝಾನ್ಸಿ ಅದ್ಕೆ ಎಲ್ಲಿ? ರಾಘು, ಝಾನ್ಸಿನ್ ಕರ್ಕೊಂಡ್ ಬರ್ಲಿಲ್ವಾ? ಅವನು ಸೀರೆ ತಗೊಂಡಿರೋ ಬ್ಯಾಗನ್ನು ಹಿಡ್ಕೊಂಡು ಈ ರೀತಿ ದುಃಖದಿಂದ ಬಂದಿದ್ದಾನೆ ಅಂದ್ರೆ ಏನೋ ಆಗಿದೆ ಅಂತ ಅರ್ಥ ತಾನೆ. ರಾಘು, ಏನಾಯ್ತಪ್ಪ? ಝಾನ್ಸಿ ಅವಳ ತಾತನ ಮಾತನ್ನ ಒಪ್ಲಿಲ್ವಾ? ಅಲ್ವೋ, ಅವ್ರ ತಾತ ಇರೋ ಸತ್ಯನ ಹೇಳಿದ್ರ ಇಲ್ಲ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದ್ರ? ರಾಘು, ನೀನ್ ಈ ತರ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ನಾವೇನ್ ತಿಳ್ಕೊಳ್ಳೋದು? ಏನಾಯ್ತಂತ ಹೇಳು. ಅಣ್ಣ ಪ್ಲೀಸ್, ಹೋಗ್ಬೇಕಾದ್ರೆ ಅಷ್ಟೊಂದು ಖುಷಿಯಿಂದ ಓದೋನು ಯಾಕೆ ಹೀಗ್ ಬೇಜಾರ್ ಮಾಡ್ಕೊಂಡ್ ಬರ್ತಿದ್ಯಾ? ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನನ್ನ ಒಂಟಿಯಾಗಿರೋದಕ್ಕೆ ಬಿಡಿ. ಅದ್ ಹಾಗಲ್ಲ ರೀ. ಹೇಳಿದ್ನಲ್ಲ, ಸ್ವಲ್ಪ ಸುಮ್ಮನೆ ಇರು, ಅವನ ಮನಸ್ಸು ತಿಳಿಯಾಗ್ಲಿ. ನೀನು ಹೋಗಪ್ಪ. ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಜೊತೆ ನಾವು ಹೋಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನಾವು ಹೋಗಿ ಮಾತಾಡೋದು ಆಮೇಲೆ. ಮೊದಲು ವಿಷಯ ಏನು ಅಂತ ತಿಳ್ಕೋಬೇಕು. ಎಲ್ರೂ ಸ್ವಲ್ಪ ಸಮಾಧಾನವಾಗಿ ಇರಿ.
ಯಾಕೆ ಏನೇನೋ ಬಂದ್ ನನ್ ಕನ್ಸಲ್ ಕಾಡ್ತಿದ್ಯಲ್ಲ, ನನಗ್ ಯಾಕೆ ಈ ತರ ಆಗ್ತಿದೆ? ಏನಿದ್ರ ಅರ್ಥ? ನನಗ್ ಆಗಿರೋದಾದ್ರೂ ಏನು? ಯಾಕಪ್ಪ ನಿದ್ದೆ ಬರ್ಲಿಲ್ವಾ? ನನ್ನ ನೋಡಕ್ಕೆ ಇಷ್ಟೊತ್ತಲ್ಲಿ ರೂಮ್ ವರೆಗೆ ಬಂದ್ಬಿಟ್ಟಿದ್ಯಾ? ಬಾ ಕುತ್ಕೋ. ಪರವಾಗಿಲ್ಲಮ್ಮ, ನೀನು ಕೂತಿರು. ನೀನು ಆರಾಮಾಗಿರ್ಬೇಕು. ನೀನು ಏನು ಮಾಡು ಅಂತ ಹೇಳಿದ್ಯೋ ಅದನ್ನೇ ಮಾಡಿದ್ದೀನಿ. ನೀನು ಏನು ಹೇಳಬೇಕು ಅಂತ ಹೇಳಿದ್ಯೋ ಅದನ್ನೇ ಹೇಳಿದ್ದೀನಿ. ಈಗ ನೀನು ಮಾತು ಉಳಿಸ್ಕೋಬೇಕು. ನನ್ನ ಮೊಮ್ಮಗಳಿಗೆ ಅವಳು ತಾಯಿ ಪ್ರೀತಿನ ನೀನು ವಾಪಸ್ ಕೊಡಬೇಕು. ನನ್ನ ಸೊಸೆನ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು. ಕೊಟ್ಟು ಮಾತಿನ ಉಳಿಸ್ಕೊಳ್ಳೋದು ಅಂದ್ರೆ ಅನ್ಕೊಂಡಿರೋ ಉದ್ದೇಶ ನೆರವೇರಿದ್ಮೇಲೆ ಅಲ್ವೇನಪ್ಪ? ಅಂದ್ರೆ ನಿನ್ ಮಾತಿನ ಅರ್ಥ? ಈ ನಾಟಕ ಎಂಗೇಜ್ಮೆಂಟ್ ಆಗಿದೆ ಅನ್ನೋದ್ರಲ್ಲಿ ಶುರು ಆಗಿದೆ, ಇದು ಮದ್ವೆ ಮೂಲಕ ಎಂಡ್ ಆಗ್ಬೇಕು ಅಲ್ವೇನಪ್ಪ? ಅಂದ್ರೆ ಓ, ಅಲ್ಲಿವರೆಗೂ ನನ್ನ ಸೊಸೆ ಅವಳು ಸೇಫ್ ಆಗಿರ್ತಾಳೆ, ಯೋಚನೆ ಮಾಡಬೇಡ. ಅವಳಿಗೆ 3 ಟೈಮ್ ಫುಡ್ಡು, ಮಲ್ಗೋದಿಕ್ಕೆ ಬೆಡ್ಡು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಯಾಕಂದ್ರೆ ನಾಳೆ ಅವಳು ಇಲ್ಲಿಗೆ ಬಂದಾಗ ನರಕದಲ್ಲಿ ಇಟ್ಟಿದ್ದೀನಿ ಅಂತ ನೀನು ಮತ್ತೆ ಜಾನ್ಸಿ ಕೋಪ ಮಾಡ್ಕೋಬಾರ್ದಲ್ಲ ನನ್ ಮೇಲೆ, ಅದಕ್ಕೆ. ಓ, ಅಷ್ಟೊಂದು ಕನಿಕರ ನಮ್ಮ ಬಗ್ಗೆ ನಿಂಗಿದೆ. ಸಂತೋಷಮ್ಮ. ಅಂದ್ರೆ ಮನುಷ್ಯನಿಗೆ ಊಟ ನಿದ್ದೆ ಮಾತ್ರ ಅಲ್ಲಮ್ಮ, ಪ್ರೀತಿ, ವಾತ್ಸಲ್ಯ, ಮಮತೆ, ಸಂಬಂಧಗಳ ಜೊತೆಗೆ ಒಡನಾಟ ಎಲ್ಲ ಇರಬೇಕು. ಸಂಬಂಧಗಳ ಬಗ್ಗೆ, ಮನುಷ್ಯತ್ವದ ಬಗ್ಗೆ ನಿಂಗೆ ಬೆಲೆನೇ ಇಲ್ವಾ? ನೀನು ನಿನ್ ಮೊಮ್ಮಗಳು ಜಾನ್ಸಿ ಇದಲ್ಲಲ್ಲ, ಅವಳನ್ನ ಗಿಫ್ಟ್ ಆಗಿ ನನ್ನ ಮಗನಿಗೆ ಕೊಟ್ರೆ ನಾನು ಅವ್ರ ಅಮ್ಮನ್ನ ಗಿಫ್ಟ್ ಆಗಿ ಅವಳಿಗೆ ಕೊಡ್ತೀನಿ. ನನ್ನ ಹತ್ರ ವ್ಯಾಪಾರ ಮಾಡ್ತಾ ಇದ್ಯಾ? ವ್ಯವಹಾರ ಮಾಡ್ತಾ ಇದ್ಯಾ? ಛ, ನೀನು ಒಂದು ಹೆಣ್ಣಾಗಿ ಈ ತರ ಕೀಳಾಗಿ ನಡ್ಕೋತಾ ಇದ್ಯಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಾ? ಮನುಷ್ಯತ್ವ, ಸಂಬಂಧ ಇದಕ್ಕೆಲ್ಲ ಬೆಲೆನೇ ಇಲ್ವಾ? ಇಲ್ಲಪ್ಪ, ನನಗೆ ಮನುಷ್ಯತ್ವ, ಸಂಬಂಧ ಯಾವ್ದು ಬೆಲೆ ಇಲ್ಲ. ನನಗ್ ಗೊತ್ತಿರೋದು ಆಸ್ತಿ ಬೆಲೆ ಅಷ್ಟೇ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅಂಡ್ ಯು ನೋ ವಾಟ್, ನಾನಿಲ್ಲಿ ನಾಟಕ ಮಾಡ್ಕೊಂಡು ಬಂದಿರೋದು ಅದಕ್ಕೋಸ್ಕರನೇ. ಆಹಾ, ಎಂತಹ ಮನಸ್ಥಿತಿನೇ ನಿಂದು. ಆ, ಇಷ್ಟು ನೀಚತನ ನಿನ್ನ ಹತ್ರ ಇದೆಯಾ? ಅಯ್ಯೋ ಭಗವಂತ, ಹೆತ್ತ ತಂದೆಯ ಹತ್ರನೇ ಆಸ್ತಿಗೋಸ್ಕರ ನಾಟಕ ಮಾಡ್ತಾ ಇದೀಯಾ? ನಾನು ನಿಜವಾದ ಪ್ರೀತಿ ತೋರಿಸ್ಕೊಂಡೆ ನಿನ್ ಜೊತೆ ಬದುಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನನ್ನು ಹಾಗೆ ಇರೋದಿಕ್ ಬಿಟ್ಬಿಡು. ನಾನು ನಿನ್ನನ್ನ ನಿನ್ನ ತರ ಇರೋದಕ್ಕೆ ಬಿಟ್ಟು ಬಿಡಬೇಕಾದ್ರೆ ನೀನು ನಂತರ ನಾನು ಇರೋದಕ್ಕೆ ಬಿಟ್ಟು ಬಿಡಬೇಕು. ಅರ್ಥ ಆಯ್ತಾ? ನೀನ್ ಈ ರೀತಿ ಮಾತು ಮುಂದುವರಿಸ್ತಾ ಇದ್ರೆ ನಾನು ಅದೇ ರೀತಿ ಮಾತು ಮುಂದುವರಿಸ್ತೀನಿ. ನನ್ನ ದಾರಿ ನನಗೇನು ಅಂತ ಗೊತ್ತಿದೆ. ನನಗೂ ಕಾನೂನು ಜ್ಞಾನ ಇದೆ, ತಿಳ್ಕೊ. ಸತ್ತಿರೋಳು ಬದುಕಿದಾಳೆ ಅಂತ ಅಂದ್ರೆ ಯಾರು ನಂಬಲ್ಲ, ನಿನಗೆ ತಲೆ ಕೆಟ್ಟಿದೆ ಅಂತ ಅನ್ಕೊಳ್ತಾರೆ. ಅಪ್ಪ, ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನೀನ್ ಈ ತರ ಅನಾಗತ್ಯವಾಗಿ ಏನೇನೋ ಯೋಚನೆ ಮಾಡಿದ್ರೆ ನಿನ್ನ ಸೊಸೆ ಶವ ಕೂಡ ನಿನಗೆ ಸಿಗಲ್ಲ. ಜಾನ್ಸಿ ಮದ್ವೆಗೆ ಅವ್ರ ಅಮ್ಮನ್ನ ಗಿಫ್ಟ್ ಕೊಡ್ಬೇಕು ಅಂತ ಇದ್ದೀನಿ. ಅದನ್ನ ಹಾಗೆ ಆಗೋದಕ್ಕೆ ಬಿಟ್ಬಿಡು. ತುಳಸಿ, ನಾನು ನಿನಗೆ ಮಾತನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನೀನು ತಪ್ಪು ಮಾಡ್ತಾ ಇದ್ಯಾ, ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಇಲ್ಲಪ್ಪ, ನಾನು ನನ್ನ ದಾರಿಯಲ್ಲಿ ಕರೆಕ್ಟಾಗೆ ಹೋಗ್ತಾ ಇದ್ದೀನಿ. ನೀನು ನನ್ನ ನಿರ್ಧಾರ ಚೇಂಜ್ ಮಾಡ್ಕೊಳ್ಳೋ ಹಾಗೆ ಮಾಡಬೇಡ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಪ್ರಣವ್ ಮತ್ತು
ಅಷ್ಟೇ ಅಷ್ಟೇ ಅಪ್ಪ ನಾನು ಹೇಳೋದು. ನೋಡಿ, ಇವಾಗ ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ, ಹಾಗಂತ ಮದ್ವೆ ವಿಷಯದಲ್ಲಿ ಗಡಿಬಿಡಿ ಮಾಡ್ಕೊಂಬೇಡಿ ಪ್ಲೀಸ್. ಯಾಕೆ ಅಂದ್ರೆ ನಿಮ್ಮ ಹೆಲ್ತ್ ಜೊತೆಲಿ ನಾವು ಜಾನ್ಸಿ ಹೆಲ್ತ್ ಕಂಡೀಷನ್ ನೋಡ್ಕೊಳ್ಬೇಕು. ಅವಳಿಗೆ ನೆನಪು ಬರೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣಪ್ಪ. ಮದುವೆಗೆ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಅಂದಮೇಲೆ ಮದುವೆಗೆ ಒಪ್ತೇ ಇರ್ತಾಳ? ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಸದ್ಯಕ್ಕೆ ನಾವು ಆತರ ಮಾಡೋದು ಬೇಡ. ಅವಳಿಗೆ ಎಷ್ಟು ಟೈಮ್ ಬೇಕೋ ಅವಳು ತಗೊಳ್ಳಿ ಬಿಡಿ. ನೀನು ಯಾವ ಥರ ಹೆಣ್ಣೆ? ನೀನು ಗೋಸುಂಬಿ ಬಣ್ಣ ಬದಲಾಯಿಸ್ತೀಯಲ್ಲ, ಇದ್ದಕ್ಕಿದ್ದಕ್ಕೆ ಉಲ್ಟಾ ಹೊಡೆದ್ಬಿಟ್ಟಿಯಲ್ಲ ನೀನು. ಏನ್ ಮಾಡಕ್ ಹೊರಟಿದ್ಯಾ? ಯಾಕೆ ಅಂದ್ರೆ ನಾನು ಸಿಕ್ಕಾಕೊಳ್ಬಾರ್ದು. ಜಾನ್ಸಿ ಇಲ್ಲಿಗೆ ಬಂದಿದ್ಲು. ನೀನ್ ಇಂಥ ಮಹಾನ್ ಕ್ರೂರಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಛೇ, ಕರ್ಮ ಕಾಂಡ. ಇಂಥವಳಿಗೆ ನಾನು ಜನ್ಮ ಕೊಟ್ನಲ್ಲ. ಎಸ್, ನನ್ನ ಆಸೆ ಗುರಿ ಸಾಧಿಸಕ್ಕೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೇನೆ. ಸೊ ನಿನ್ ಸೊಸೆ ಮನೆಗೆ ಬರಬೇಕು ಅಂದ್ರೆ ಈ ಮದ್ವೆ ನಡಿಬೇಕು. ಇಲ್ಲ ಅಂದ್ರೆ ಅವಳ ಹೆಣನೂ ನಿನಗೆ ಸಿಗಲ್ಲ. ತಬಲಾ ಮಲ್ಲಿ, ಬಿಸಿಬೇಳೆ ಭಾತ್ ರೆಡಿನಾ? ರೆಡಿ ಏನೋ ಇದೆ, ಆದ್ರೆ ನೀವ್ ಯಾಕೆ ಇದನ್ನ ಮಾಡ್ಸಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಮೊದಲನೇ ಹೆಜ್ಜೆ ಅನ್ನೋ ಹಾಗೆ ಇವತ್ತು ನಾನೊಂದು ಪರೀಕ್ಷೆ ಮಾಡ್ತಿದ್ದೀನಿ. ಪರೀಕ್ಷೆನಾ? ಏನ್ರಿ ಸರ್ ಅದ? ಏನು ಇಲ್ಲ ಮಲ್ಲಿ, ನಮ್ಮ ಜಾನ್ಸಿ ಮೇಡಮ್ಗೆ ಬಿಸಿಬೇಳೆ ಭಾತ್ ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಸರ್, ಇತ್ತೀಚೆಗೆ ಇಷ್ಟಪಟ್ಟು ತಿಂತಿದ್ರಲ್ಲ. ಹಾ, ಅದು ರಾಘು ಸರಿಗೆ ಇಷ್ಟ ಅಂತ ತಿಂತಿದ್ರು. ಆದ್ರೆ ಈಗ ಜಾನ್ಸಿ ಮೇಡಮ್ ಬದ್ಲಾಗಿದಾರಲ್ವಾ? ಇದ್ರ ಬಗ್ಗೆ ನಾವ್ ಯೋಚನೆ ಮಾಡಿರ್ಲಿಲ್ಲ ನೋಡ್ರಿ ಸರ. ಅನ್ನಂಗ ಇದನ್ನ ಇಟ್ಕೊಂಡ್ ನೀವ್ ಹೆಂಗ್ ಪರೀಕ್ಷೆ ಮಾಡ್ತೀರಿ? ನಮಗ್ ಅರ್ಥನ ಆಗೋತ್ ನೋಡ್ರಿ. ಒಂದ್ ವೇಳೆ ಮೇಡಮ್ ಬಂದು ಬಿಸಿಬೇಳೆ ಭಾತ್ ತಿಂದ್ರು ಅಂದ್ರೆ ಅವ್ರ ಮನ್ಸು ಮೈಂಡು ಎಲ್ಲೋ ಒಂದು ಮೂಲೆಯಲ್ಲಿ 7.5 ತಿಂಗಳು ನೆನಪಿದೆ ಅಂತ ಅರ್ಥ. ಒಂದ್ ವೇಳೆ ತಿನ್ಲಿಲ್ಲ ಅಂದ್ರೆ ಏನರ್ಥ? ಲೇ ತಬಲಾ, ಅಪಶಕುನ ನುಡಿಬೇಡ. ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡುವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಕರೇರಿ ಸರ, ನೀವ್ ಹೇಳೋದೆಲ್ಲ ಬರಬ್ಬರ ಐತ್ ನೋಡ್ರಿ. ನೀವ್ ಹೇಳ್ದಂಗ ಮೇಡಮ್ ಅವ್ರು ಬಂದ್ ಬಿಸಿಬೇಳೆ ಭಾತ ತಿಂದ್ರ ಅಷ್ಟ ಸಾಕ್ ನೋಡ್ರಿ. ಜಾನ್ಸಿ ಮೇಡಮ್ ಬರ್ತಾ ಇದಾರೆ, ಪರೀಕ್ಷೆ ಮಾಡಕ್ಕೆ ರೆಡಿ ಇರಿ. ಹಾಯ್ ಮಲ್ಲಿ, ಬರ್ರಿ ಮೇಡಮ್ ಅವ್ರ. ತಿಂಡಿ ರೆಡಿನಾ? ಹ್ಞೂನ್ರಿ, ರೆಡಿ ಐತ್ರಿ, ಕುಂದ್ರಿ. ಸರಿ, ಬೇಗ ಬಡ್ಸು. ಫಸ್ಟ್ ಆಫ್ ಆಲ್ ಈ ಮನೆಯಲ್ಲಿ ಬಿಸಿಬೇಳೆ ಭಾತ್ ಮಾಡಬಾರ್ದು. ಇನ್ ಕೇಸ್ ಮಾಡಿದ್ರು ಅದು ಡೈನಿಂಗ್ ಟೇಬಲ್ ವರ್ಗೂ ಬರಬಾರ್ದು. ಒಂದು ವೇಳೆ ಡೈನಿಂಗ್ ಟೇಬಲ್ ವರ್ಗೂ ಬಂದ್ರು ಅದು ನನ್ ಪ್ಲೇಟ್ ಬಡಿಸ್ಬಾರ್ದು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಮೇಡಮ್, ಮಾತಾಡ್ಬೇಡ ನೀನು. ಮರ್ತೋಗಿದ್ದೀನಿ ಅಂತ ನನಗೆ ಹೇಳ್ತಾ ನೀವುಗಳು ಸಾಕಷ್ಟು ವಿಷಯನ ಮರ್ತೋಗಿದ್ದೀರಾ ಅನ್ಸ್ತಿದೆ. ಫಸ್ಟ್ ಅಂಡ್ ಲಾಸ್ಟ್, ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ನಿಮ್ ಯಾರಿಗೂ ಈ ಮನೆ ಜಾಗ ಇರೋದಿಲ್ಲ. ಹುಷಾರ್. ಟೀ ಅಣ್ಣ, ಆರಾಮಾ? 2 ಸ್ಪೆಷಲ್ ಟೀ. ಟೋಟಲ್ 3 ಟೀ.
ನನ್ನನ್ ನೋಡಿ ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಓ, ನೀನ್ ನನ್ನ ರಿಜೆಕ್ಟ್ ಮಾಡ್ದೆ. ನಮ್ ಮನೆಗ್ ಬಂದ್ ನನಗೆ ಆವಾಜ್ ಆಗ್ದೆ ಅಂತ ಹೇಳಿ ಎಲ್ಲೋ ಮೂಲೆಲ್ ಕೂತಿರ್ತೀನಿ ಅನ್ಕೊಂಡಿದ್ದ? ನೋ, ನೆವರ್. ಕೂರೋದು ಮನುಷ್ಯರು, ಮನುಷ್ಯತ್ವ ಇರೋರು. ಆದ್ರೆ ನೀನು ಒಂದು ಸಲ ನಾವ್ ಯಾರನ್ನ ಬೇಡ ಅಂತ ಬಿಟ್ಟಿರ್ತೀವೋ ಅಂತವ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಕ್ ಹೋಗಲ್ಲ. ನನ್ನನ್ ಬೇಡ ಅಂತ ಬಿಟ್ಟಿದ್ದು ಆ ಜಾನ್ಸಿನ ಪಡ್ಕೋಬೇಕು ಅಂತ ತಾನೆ? ಅದ್ರಲ್ಲಿ ಪಡ್ಕೊಳ್ಳೋಂಥದ್ದು ಏನೇ ಇದೆ, ಅವ್ರು ಯಾವತ್ತಿದ್ರು ನನ್ನವರು, ನನ್ನ ಹೆಂಡತಿ, ನಾನ್ ಅವ್ರಿಗೆ ತಾಳಿ ಕಟ್ಟಿರೋ ಗಂಡ. ಕಟ್ಟಿದ್ರೆ ಏನ್ ಪ್ರಯೋಜನ? ನೀನು ನನ್ನನ್ ರಿಜೆಕ್ಟ್ ಮಾಡಕ್ಕೆ ನಾಟಕ ಮಾಡ್ದೆ, ಆದ್ರೆ ಆ ದೇವ್ರು ನಿನ್ ಜೀವನದಲ್ಲೇ ನಾಟಕ ಮಾಡಿ ಅವಳನ್ನೇ ದೂರ ಮಾಡ್ಬಿಟ್ಟ. ಏನು, ನಿನಗೆ ಯಾವಾಗ್ಲೂ ನಮ್ದೇ ಧ್ಯಾನ ಆಗೋಗಿದೆ? ವೆರಿ ಗುಡ್. ನಮ್ ಬಗ್ಗೆ ತುಂಬಾ ಚೆನ್ನಾಗಿ ವಿಷಯಗಳನ್ನ ಕಲೆಕ್ಟ್ ಮಾಡಿದ್ಯಾ. ನನ್ ಲೈಫ್ ಜೊತೆ ಆಟ ಆಡ್ದ ನಿಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ಜೀವನದಲ್ಲಿ ನನ್ 2 ಕಣ್ ಹೋದ್ರೂ ಪರವಾಗಿಲ್ಲ, ಎದುರಾಳಿ 1 ಕಣ್ಣಾದ್ರೂ ತೆಗಿಬೇಕು ಅನ್ನೋಳ್ ನಾನು. ಅಂತದ್ರಲ್ಲಿ ನನಗೆ ಎದುರಾಗಿ ನಿಂತಿರೋ ನಿನ್ ಬಗ್ಗೆ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ನನ್ನ ಲೈಫಲ್ಲಿ ಕೆಲವೊಬ್ರನ್ನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟ ಪಡಲ್ಲ. ಆ ಲಿಸ್ಟ್ ಅಲ್ಲಿ ನೀನಿದೆ. ಒಂದ್ ವಿಷಯ ನೆನ್ಪಿಡ್ಕೊ, ನನ್ನ ಬಗ್ಗೆ ತಿಳ್ಕೊಂಡು ನೀನೇನು ಮಾಡಕ್ಕಾಗಲ್ಲ. ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ಯಾಕಂದ್ರೆ ನೀನ್ ನೋವು ಅನ್ಭವಿಸ್ತಾ ಇರ್ಬೇಕಾದ್ರೆ ನನಗ್ ಸಿಗೋ ಖುಷಿ ಇದೆಯಲ್ಲ, ಅದು ಬೇರೆನೆ ಥ್ರಿಲ್ ಕೊಡುತ್ತೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಬಿಂದಾಸ್ ಆಗಿರ್ತೀನಿ. ಯಾಕಂದ್ರೆ ನೀನ್ ಇಷ್ಟಪಟ್ಟ ಜಾನ್ಸಿ ನಿನಗ್ ಸಿಗಲ್ಲ. ನನಗ್ ಸಿಗದೆ ಇರೋ ನಿನಗೆ ಅವಳಂತೂ ಖಂಡಿತ ಸಿಗಲ್ಲ. ನೀನು ಇದೇ ಭ್ರಮೇಲಿ ಬದುಕ್ಬೇಕು, ಇಲ್ಲಾಂದ್ರೆ ನೀನ್ ಬದುಕೋದ್ ತುಂಬಾ ಕಷ್ಟ ಆಗುತ್ತಲ್ವಾ? ಆ ಕಷ್ಟನ ನೀನ್ ಅನ್ಭವಿಸ್ತೀಯ, ಜಾನ್ಸಿನ ಕಳ್ಕೊಂಡು ದುಃಖದಲ್ಲಿ ಬದುಕ್ತೀಯ. ಸಿಗದೆ ಇರೋದಿಕ್ಕೆ ನಮ್ದು ನಿನ್ ಹಾಗೆ ನಾಟಕ ಮತ್ತೆ ದ್ವೇಷದ ಪ್ರೀತಿ ಅಲ್ಲ, ನಮ್ದು ನಿಜವಾದ ಪ್ರೀತಿ. ಆ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ. ವಾರೆವಾ, ನಿಮ್ದು ಪರಿಶುದ್ಧವಾದ ಪ್ರೀತಿ ಆಗಿರೋದಕ್ಕೆ ಅಲ್ವಾ ಅವಳು ಹಳೆ ಜಾನ್ಸಿಯಾಗಿ ಬದಲಾಗಿ ನಿಮ್ಮನ್ನೇ ಮರ್ತು ರಿಜೆಕ್ಟ್ ಮಾಡಿರೋದು. ಇವತ್ತು ರಿಜೆಕ್ಟ್ ಮಾಡಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿವಸ ಜಾನ್ಸಿ ಮೇಡಮ್ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾರೆ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದನ್ನ ನಿನ್ನ ಕಣ್ಣಾರೆ ನೀನೇ ನೋಡ್ತೀಯ. ಆ ನಂಬಿಕೆ ನನಗಿದೆ. ಹೌದು, ನಂಬಿಕೆ ಇಟ್ಕೋಬೇಕು. ಯಾಕೆಂದ್ರೆ ಇನ್ನು ಮುಂದೆ ಅದೇ ತಾನೇ ನಿನ್ ಜೀವನ, ಇಲ್ಲಾಂದ್ರೆ ಬದುಕೋಕೆ ಆಗಲ್ವಲ್ಲ. ಇದು ಬರೀ ನಂಬಿಕೆ ಅಲ್ಲ, ಭರವಸೆ. ಯಾಕಂದ್ರೆ ನಮ್ಮಿಬ್ರು ಸಂಬಂಧ ಯಾವತ್ತಿಗೂ ಮುಗಿದೇ ಇರೋ ಅನುಬಂಧ. ಹೌದಾ? ಆ ಸಂಬಂಧಕ್ ಸಾಕ್ಷಿಯಾಗಿ ನೀನ್ ಕಟ್ಟಿರೋ ತಾಳಿನೇ ನಿನಗ್ ಬಿಚ್ಕೊಟ್ಟಿದಾರಂತೆ. ಅದೇ ಅವಳ ಕೊರಳಿಂದ ಕೆಳಗಿಳಿದ್ಮೇಲೆ ನಿಮ್ ಸಂಬಂಧಕ್ಕೆ ಯಾವ ಬೆಲೆನೂ ಇಲ್ಲ. ಅವ್ರ ಕೊರಳಿಂದ ಕೆಳಗಿಳ್ದಿದ್ದು ನೇರವಾಗಿ ನನ್ ಕೈ ಸೇರಿದೆ. ಯಾಕೆ ಗೊತ್ತಾ? ಮತ್ತೆ ಅದು ಅವ್ರ ಕೊರಳಿಗೆ ಏರ್ಬೇಕು ಅನ್ನೋ ಉದ್ದೇಶದಿಂದ. ನಾನವತ್ತು ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ದು ಅನಿವಾರ್ಯತೆಗೋಸ್ಕರ, ಅಗತ್ಯಕ್ಕೋಸ್ಕರ. ಆದ್ರೆ ಇವಾಗ ಕಟ್ಟದು ಪ್ರೀತಿಯಿಂದ, ನಮ್ ಸಂಬಂಧನ ಬೆಸೆಯೋದಕ್ಕೋಸ್ಕರ. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನ್ ತಾಳಿ ಕಟ್ಟೋಕೆ ಅವಳೇ ಅವಕಾಶ ಕೊಡಲ್ಲ. ಒಂದ್ ವೇಳೆ ಅವಳು ಕೊಟ್ರು ಒಂದ್ ರೀತಿಲಿ ನಾನ್ ಅಡ್ಡಿ ಆಗ್ತೀನಿ. ಆ ಪ್ರಯತ್ನ ಮಾಡಕ್ ಹೋಗ್ಬೇಡ ಅನಿತಾ. ಯಾಕಂದ್ರೆ ಇಲ್ಲೂ ನಿನಗೆ ಸೋಲು ಕಟ್ಟಿಟ್ಟು ಬುತ್ತಿ. ನಾನ್ ಸೋತ್ರು ಪರವಾಗಿಲ್ಲ, ಆದ್ರೆ ನೀನ್ ಗೆಲ್ಲಬಾರ್ದು. ನೀನ್ ಗೆಲ್ಲೋದಕ್ಕೆ ಆ ದೇವ್ರೆ ಬಿಡಲ್ಲ. ಒಂದ್ ವೇಳೆ ಬಿಟ್ರು ಈ ಅನಿತಾ ಮಾತ್ರ ಬಿಡಲ್ಲ. ಫೈನ್, ನಾನು ಇದನ್ನ ಚಾಲೆಂಜ್ ಆಗಿ ತಗೋತೀನಿ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆನೆ ಈ ತಾಳಿನ ಝಾನ್ಸಿ ಮೇಡಮ್ಗೆ ಕಟ್ತೀನಿ. ಇಲ್ಲಿವರೆಗೂ ನಮ್ ಪ್ರೀತಿನ ಉಳಿಸ್ಕೋಬೇಕು, ಝಾನ್ಸಿ ಮೇಡಮ್ನ ಪಡ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಬಟ್ ಇವಾಗಿಂದ ನಿನ್ನನ್ನ ಸೋಲಿಸ್ಲೇಬೇಕು ಅನ್ನೋ ಹೊಸ ಉದ್ದೇಶನ ನನ್ನ ಪ್ರಿಯಾರಿಟಿ ಸೇರ್ಸ್ಕೋತೀನಿ. ಏನು, ನೀನು ನನ್ನ ಮುಂದೆ ಚಾಲೆಂಜ್ ಮಾಡ್ತಾ ಇದ್ಯಾ? ಆಲ್ರೆಡಿ ಮಾಡಾಯ್ತು. ನಾನ್ ಝಾನ್ಸಿ ಮೇಡಮ್ಗೆ ತಾಳಿ ಕಟ್ಟೋದನ್ನ ನೀನ್ ನೋಡಿ ಉರ್ಕೊಂಡ್ ಸಾಯೋದನ್ನ ನಾನ್ ನೋಡ್ತೀನಿ. ಕರುಣ, 2 ಟೀ ಕಾಸು ಕೊಟ್ಬಾರೋ. ಸರ್ 3 ಟೀ ಕಾಸು ಕೊಡ್ಬೇಕು. ಅಣ್ಣ, ಬೇಕಿದ್ರೆ ದಾರಿಲಿ ಹೋಗೋ ಅನಾಮಿಕ ಕಾಸು ಕೇಳಿದ್ರೆ ನಾನು ದುಡ್ಡು ಕೊಟ್ಬಿಡ್ತೀನಿ. ಆದ್ರೆ ಮೈಯೆಲ್ಲ ವಿಷ ತುಂಬಿಕೊಂಡಿರೋ ಇಂಥವ್ರ ಕಾಸನ್ನ ನಾನ್ ಕೊಡಲ್ಲ, ಅವ್ರ ಹತ್ರನೇ ಇಸ್ಕೊ.
ಜೀವನದಲ್ಲಿ ಇನ್ನೊಬ್ರು ನೆಮ್ಮದಿನ ಕಿತ್ಕೊಂಡು ನಾವು ನೆಮ್ಮದಿಯಾಗಿರ್ಬೇಕು ಅಂತ ಬಯಸಿದ್ರೆ ಖಂಡಿತ ನೆಮ್ಮದಿ ಸಿಗಲ್ಲ. ಅದರಲ್ಲೂ ಮನಸ್ಸು ತುಂಬಾ ದ್ವೇಷ ತುಂಬಿಕೊಂಡಿರೋ ನೀನಂತೂ ಒಂದು ಕ್ಷಣನೂ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ಅಣ್ಣ ಮರಿದೆ ಟೀ ದುಡ್ಡು ಇಸ್ಕೋ. ಯಾಕೆಂದ್ರೆ ಇವ್ರಿಗೆ ಮೋಸ ಮಾಡೋ ಅಭ್ಯಾಸ. ಮೋಸದ ದಾರಿಯಲ್ಲಿರೋರ್ಗೆ ಯಾವತ್ತೂ ಒಳ್ಳೇದು ಯೋಚನೆ ಮಾಡಕ್ ಬರಲ್ಲ. ಬರ್ಲಾ? ಬಾಯ್.